ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಇವಾಗಷ್ಟೇ ಒಂದು ಬ್ಯೂಟಿಫುಲ್ ಸಿನಿಮಾ ನೋಡ್ಕೊಬಂದೆ. ಬ್ಯೂಟಿಫುಲ್ ಅನ್ನೋದಕ್ಕಿಂತನೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ಕೊಬಂದೆ. ಯಾವ ಮೂವಿ ಅಂತೀರಾ? ರಕ್ಕಸಪುರದಳು ಸಿನಿಮಾ. ರಾಜ್ಬಿ ಶೆಟ್ಟಿಯವರ ಅಭಿನಯದಲ್ಲಿ ಮೂಡಿರುವಂತಹ ಸಿನಿಮಾ. ರವಿ ಸಾರಂಗ ನಿರ್ದೇಶಕರು, ಹಾಗೆ ಸಾಹಸ ನಿರ್ದೇಶಕರಾಗಿರುವಂತಹ ರವಿ ವರ್ಮಾ ಅವರು ಈ ಸಿನಿಮಾದ ನಿರ್ಮಾಪಕರು. ಸ್ವತಿಷ್ಠವ್ ಅವರು ಈ ಸಿನಿಮಾದ ನಾಯಕಿಯಾಗಿದ್ದಾರೆ. ಹಾಗೆ ಹಲವಾರು ತಾರಾಗಣ, ಸಿದ್ದಣ್ಣ, ಗೌರವ್ ಶೆಟ್ಟಿ ಅವರು, ಹಾಗೆ ಸೌಮ್ಯ ಅವರು, ಒಂದಿಷ್ಟು ಜನ ತಾರಾಗಣ ಈ ಸಿನಿಮಾದಲ್ಲಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಹೆಂಗೆ ಅಂದರೆ ನೀವು ಒಂದ್ಸಲ ಹೋಗಿ ಕೂತ್ರೆ ಸಾಕು, ಇಂಟರ್ವಲ್ಲು ಸಮೇತ ಬಂದಿದ್ದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಒಂದು ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಯಾವುದು ಕೂಡ ಎಲ್ಲೂ ಕೂಡ ಅತಿರೇಕ ಅನ್ನಿಸ್ತೆ, ಅಥವಾ ಯಾವುದು ಸಾಂಗ್ಸ್ನು ಈ ಸಾಂಗ್ ಬೇಕಿತ್ತಾ ಅಂತ ನೋಡುವಂತ ನಮಗೂ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಕಥೆನೂ ಕೂಡ ಅಷ್ಟೇ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಎಲ್ಲದನ್ನು ಹೆಣಿತಾ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನು ಈ ಸಿನಿಮಾದ ಕತೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಈ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿ ಪಾತ್ರನೂ ತುಂಬ ಅದ್ಭುತವಾಗಿ ತಮಗೆ ಕೊಟ್ಟಂತಹ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ಅನ್ಬೋದು. ಇನ್ನು ಈ ಸಿನಿಮಾದಲ್ಲಿ ವಿಲನ್ ಯಾರು ಅನ್ನೋದನ್ನೇ ನಿರ್ದೇಶಕರು ಕೊನೆವರೆಗೂ ಆಡಿಯನ್ಸ್ ಅಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಉಳಿಸಿದ್ದಾರೆ. ನೀವು ಹೋಗಿ ಕೂತಾಗ ಇವರ ಅನ್ನೋದ್ರಲ್ಲೇ ಇಡೀ ಸಿನಿಮಾ ನೀವು ಕನ್ಫ್ಯೂಸ್ ಅಲ್ಲಿ ಕಳೀತೀರಾ. ಇವ್ರಾಗಿರ್ಬೋದಾ, ಇವರು ವಿಲನ್ ಇರ್ಬೋದಾ, ಅಥವಾ ಶೆಟ್ರೆ ವಿಲನ್ ಇರ್ಬೋದಾ, ಯಾರಪ್ಪ ವಿಲನ್ನು, ಯಾರಪ್ಪ ಇಲ್ಲಿ ಹೀರೋ ಅನ್ನೋ ಅಂತ ಇದ್ರಲ್ಲಿ ಇರ್ತೀರಾ. ಇನ್ನು ಈ ಸಿನಿಮಾದಲ್ಲಿ ಕೆಲವೊಂದು ಸ್ಪೆಷಲ್ ಎಲಿಮೆಂಟ್ಸ್ಗಳು ಕೂಡ ಇದ್ದಾವೆ. ಮೊದಲೇ ಬಾರಿಗೆ ಏನು ಅಂತ ಅಂದ್ರೆ, ಶೆಟ್ರು ಪೊಲೀಸ್ ಯೂನಿಫಾರ್ಮ್ ಹಾಕಿಲ್ಲ. ಇಡೀ ಸಿನಿಮಾದಲ್ಲಿ ಕಲರ್ ಡ್ರೆಸ್ ಅಲ್ಲೇ, ಸಿವಿಲ್ ಡ್ರೆಸ್ ಅಲ್ಲೇ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರೂ ಕೂಡ ಆ ಪೊಲೀಸ್ ಪಾತ್ರಕ್ಕೆ ಜೀವವನ್ನ ತುಂಬಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೀರೋಯಿನ್ ಬಗ್ಗೆ ಹೇಳಿದರೆ, ತಮ್ಗೆ ಕೊಟ್ಟಂತ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಒಬ್ಬ ಗೃಹಿಣಿಯಾಗಿ, ಹೌಸ್ ವೈಫ್ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇನ್ನು ಅರ್ಚನಾ ಕೊಟ್ಟಿಗೆ ಅವರು ಕೂಡ ಇದ್ದಾರೆ. ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಸಾಂಗ್ಸ್ಗಳು ಅಷ್ಟೇ, ಆ ಮ್ಯೂಸಿಕ್ಗಳು ಅಷ್ಟೇ, ನಿಮಗೆಲ್ಲೂ ಕಿವಿಗೆ ಹೆವಿ ಸೌಂಡ್ ಆಯ್ತಪ್ಪ ಅನ್ನೋ ಥರಾನೂ ಇಲ್ಲ. ಅಷ್ಟು ನೀಟಾಗಿ ಆ ಕಥೆಗೆ ತಕ್ಕಂತೆ, ಆ ಪಾತ್ರಗಳಿಗೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಮ್ಯೂಸಿಕ್ಕನ್ನು ಕೂಡ, ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಓವರ್ ಆಲ್ ಸಿನಿಮಾ ನಿಮಗೆ ಹೆಂಗೆ ಅನ್ಸುತ್ತೆ ಅಂದರೆ, ಹೋಗಿ ಕೂತ್ಕೊಂಡ್ರೆ ಲಾಸ್ಟ್ ಇಂಟ್ರವಲ್ ಬಂದಾಗ ನೀವೇ ಅನ್ಕೊಂತೀರ ಯಾಕಪ್ಪ ಇಂಟ್ರವಲ್ ಬಂತು ಅಂತ. ಅಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಕಥೆಯನ್ನು ಹೇಳ್ದಿದ್ದಾರೆ. ಇನ್ನು ಲಾಸ್ಟ್ ಎಂಡಿಂಗ್ವರೆಗೂ ಸೀಟ್ ಎಡ್ಜ್ ಕೂತು ಹಾಗೆ ಪಕ್ಕದಲ್ಲಿ ಯಾರು ಮಾತಾಡ್ಸಿದ್ರು ನೀವು ಬೈತೀರಾ. ಯಾಕೆಂದ್ರೆ ಅಷ್ಟು ಕ್ಯೂರಿಯಾಸಿಟಿ, ಅಷ್ಟು ಟ್ವಿಸ್ಟನ್ನು ಇಟ್ಟಿದ್ದಾರೆ. ಡೈರೆಕ್ಟ್ರು ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ ಅಂತ ನಮಗೆಲ್ಲೂ ಕೂಡ ಅನ್ಸೋದಿಲ್ಲ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಆ ಕಥೆಯನ್ನು ಹೆಣ್ದಿದ್ದಾರೆ. ಇನ್ನು ಕೆಲವೊಂದು ಲೈವ್ ಶಾರ್ಟ್ಸ್ಗಳಿರ್ಬೋದು, ಎಲ್ಲೂ ಕೂಡ ಒಂದು ಸೆಟ್ ಹಾಕಿ ಆ ಥರ ಇಲ್ವೇ ಇಲ್ಲ. ಎಲ್ಲವೂ ಕೂಡ ಲೈವ್ ಲೊಕೇಶನ್ನಲ್ಲಿ, ಕಾಡು ಗುಡ್ಡದಲ್ಲಿ ಇಡೀ ಶೂಟಿಂಗನ್ನು ಮಾಡೋದಾಗಿದೆ. ಇನ್ನು ಡೈಲಾಗ್ಸ್ ಬಗ್ಗೆ ಹೇಳೋದಾದರೆ, ಡೈಲಾಗ್ಸ್ಗಳಂತೂ ಒಂದಕ್ಕಿಂತ ಒಂದು ಅದ್ಭುತ. ಈ ಡೈಲಾಗು ಎಲ್ಲವೂ ಕಾಮಿಡಿ ಟೈಮಿಂಗಿಗೆ, ಕಾಮಿಡಿ ಇರ್ಬೋದು. ನಾರ್ಮಲಿ ಎಲ್ಲರೂ ಹೇಳ್ತಾರೆ, ಕತ್ಲಲ್ಲಿ ಸಿನಿಮಾ ಮಾಡಿದ್ದಾರೆ, ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ಕತ್ಲಲ್ಲಿ ಸಿನಿಮಾಗಳು ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಬಟ್ ಈ ಸಿನಿಮಾ ಹೇಗಿದೆ ಅಂದ್ರೆ, ಕತ್ತಲೆ ಮತ್ತು ಬೆಳಕಿನ ನಡುವಿನ ಕಥೆಯನ್ನ ಹೇಳ್ತಾ ಹೋಗ್ತಿದೆ. ಇಲ್ಲಿ ಕತ್ಲೂನು ಇದೆ, ಬೆಳಕುನು ಇದೆ. ಸೊ ಎಲ್ಲದು ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಳೋದಕ್ಕಿಂತ ನೀವೇ ಥಿಯೇಟ್ರಲ್ಲಿ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಹೇಳ್ತಿರೋದ್ರಲ್ಲೇ ನಿಮಗೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ, ಹೆಂಗಪ್ಪ ಇರುತ್ತೆ ಅಂತ ಸಿನಿಮಾ. ಸೊ ನಾನು ಇಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಇನ್ಯಾವ ಲೆವೆಲಿಗೆ ಕಿಕ್ ಕೊಟ್ಟಿರ್ಬೋದು ಅಂತ. ಸೋನಲ್ಲಿ ನೀವು ರಾಜ್ಬಿ ಶೆಟ್ಟಿನ ನೋಡಿದ್ರಲ್ಲ, ಇಲ್ಲ ಅವ್ರು ಹಂಗಿಲ್ವೇ ಇಲ್ಲ, ಕಂಪ್ಲೀಟ್ ಡಿಫ್ರೆಂಟ್. ಇಷ್ಟು ವರ್ಷ ರಾಜ್ ಸರ್ನ ನೋಡಿರೋದಕ್ಕೂ ಈ ಸಿನಿಮಾದಲ್ಲಿ ನೋಡ್ತಾ ಇರೋದಕ್ಕೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡ ಇದ್ದಾರೆ. ಸೊ ಅವ್ರ ಆಕ್ಟಿಂಗ್ ಇರ್ಬೋದು, ಅವರ ಮಾಡ್ಯುಲೇಷನ್ ಇರ್ಬೋದು, ಎಲ್ಲವೂ ಕೂಡ ಡೈಲಾಗ್ಸ್ಗಿಂತ ಆ ಎಕ್ಸ್ಪ್ರೆಷನ್ ಎಲ್ಲ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಬೋದು. ಆ ಎಕ್ಸ್ಪ್ರೆಷನ್ನೇ ನಮಗೆ ಆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ ಅನ್ಬೋದು. ಸೊ ಇನ್ಯಾಕೆ ತಡ ಅಲ್ವಾ? ಹೇಗಿದ್ರು ವೀಕೆಂಡ್ ಬಂತು, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಯಾರು ಬೇಕಾದ್ರೂ ಜೊತೆ ಹೋಗ್ಬಿಟ್ಟು
ಈ ಸಿನಿಮಾವನ್ನ ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿನ ಕರ್ಕೊಂಡೋಗಿ ಫುಲ್ ಎಂಜಾಯ್ ಮಾಡ್ತೀರಾ. ಫುಲ್ ಲಾಸ್ಟ್ ಕ್ಯೂರಿಯಾಸಿಟಿ, ನೀವೇ ಒಂದು ಕ್ವಶನ್ ಮಾರ್ಕ್ಗಳನ್ನ ನೀವೇ ಒಂದು ಇದನ್ನ ಮಾಡ್ಕೊಂಡ್ ಬರ್ತೀರಾ. ಲಾಸ್ಟ್ ವರ್ಗು ಮೇ ಬಿ 2 ದಿನ ಹೋದ್ರೂ ನಿಮಗೆ ಆ ಜಾನರ್ ಇಂದ ಎದ್ದು ಬರಲ್ಲ, ಆ ಸಿನಿಮಾ ಜಾನರ್ ಇಂದ. ಸೊ ಮತ್ತೆ ಆಗ್ತಡ, ಹೇಗಿದ್ರು ವೀಕೆಂಡ್ ಬಂತು, ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.